ಎಸ್, ನೋಡಿದ ತಕ್ಷಣ ಇದು ನಿಮ್ಗೆ RX ತರ ಕಾಣಿಸ್ತಾ ಇದೆ ಅಲ್ವಾ? ಹುಡುಗಿರ್ಗೆ ಕಾಲಿಟ್ಕಲ್ಲ ಅಂತ ಹೇಳಿ ಒಂದಷ್ಟು ರೀಸನ್ಸ್ ಕೊಟ್ಟಿರಲ್ಲ, ಸೊ ಆಗ ನಿಮಗೆ ಈ ಗಾಡಿ ಅನುಕೂಲ ಆಗುತ್ತೆ. ವೆಲ್ಕಮ್ ಟು ಹೊಸ ಗಾಡಿ ರಿವ್ಯೂ. ಯಾವಾಗ ಕೇಳಿದ್ರು ಯಾವ್ದಾದ್ರು ಹೊಸ ಗಾಡಿ ಲಾಂಚ್ ಆದ್ರೆ ರಿವ್ಯೂ ಕೊಡಿ ಅಂತೀರಾ. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ರೈಡ್ ಅಂತೂ ಇನ್ನ ಶುರು ಮಾಡ್ಲಿಲ್ಲ ನಾನು. ಸೊ ಗ್ಯಾಪ್ ಅಲ್ಲಿ ಒಂದಷ್ಟು ಹೊಸ ಬೈಕ್ಗಳ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿ ನೋಡ್ತಾ ಇದ್ದಂಗೆ ನಿಮ್ಗೆ ಒಂದು ಹಳೆಯ ಫ್ಲಾಶ್ ಬ್ಯಾಕ್ ಹೋಗಿರ್ಬೇಕಲ್ಲ, ರೆಟ್ರೋ ಒಂದು ಲುಕ್ಕಿಗೆ ಹೋಗಿರ್ಬೇಕಲ್ಲ. ಎಸ್, ನೋಡಿದ ತಕ್ಷಣ ಇದು ನಿಮ್ಗೆ RX ತರ ಕಾಣಿಸ್ತಾ ಇದೆ, ರೆಟ್ರೋ ಲುಕ್ ಇದೆ, ಆದ್ರೆ ವಿತ್ ಮಾಡರ್ನ್ ಟೆಕ್ನಾಲಜಿ ಈ ಗಾಡಿನ ಬಿಲ್ಡ್ ಮಾಡಿದ್ದಾರೆ. ಸೊ ನಿಮ್ಮ ಮುಂದೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಯಮಹಾ ಅವರ XSR 155 ಗಾಡಿನ. ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ರಿವ್ಯೂನ ತಿಳ್ಕೊಳ್ಳೋಣ, ಹಾಗೇನೆ ಕ್ವಿಕ್ ಆಗಿ ಒಂದು ರೈಡ್ ಕೂಡ ಹೋಗಿ ಬರೋಣ. ಅಂದ್ರೆ ಯಾವ ರೀತಿ ಒಂದು ಕ್ವಿಕ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋದಿಕ್ಕೆ ಹೈಟ್ ಆಗಿರ್ಬೋದು, weight ಆಗಿರ್ಬೋದು, ತುಂಬಾ ಲೈಟ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೆ ತುಂಬಾ ಜನ ಹುಡುಗಿರು ನನಗೆ ಮೆಸೇಜ್ ಮಾಡ್ತಾನೆ ಇರ್ತೀರಾ, ಮೇಡಮ್ ನನ್ನ ಹೈಟ್ ಅಷ್ಟಿದೆ, ನನ್ ಕಾಲ್ ಇಟ್ಕಲ್ಲ, ನಾನು ಯಾವ ಗಾಡಿ ತಗೊಳ್ಳಿ, ಏನ್ ಮಾಡ್ಲಿ ಅಂತ ಒಂದಷ್ಟು ಜನ ಸಜೆಷನ್ಸ್ ಕೇಳ್ತಾ ಇರ್ತೀರಾ. ಈ ಸಜೆಷನ್ಗಳು ನಾವು ತುಂಬಾ ಜನಕ್ಕೆ ಆಲ್ರೆಡಿ ಕೊಟ್ಟಿದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ಈ ಪರ್ಟಿಕ್ಯುಲರ್ ಗಾಡಿ ನಿಮ್ಮ ಹೈಟ್ಗೆ ವೆಯ್ಟ್ಗೆ ಯಾವ ರೀತಿ ಮ್ಯಾಟರ್ ಆಗುತ್ತೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಯಮಹಾ XSR 155 ನ ರಿವ್ಯೂ ಈ ವಿಡಿಯೋದಲ್ಲಿ. XSR 155 ನಿಮ್ಮ ಮುಂದೆ ಕಾಣಿಸ್ತಾ ಇದೆ ನೋಡಿ. ಸೊ ಸೀಟಿಂಗ್ ವೈಸು ಅಥವಾ ಕಲರ್ ವೈಸು ನಿಮ್ಗೆ ಬಹಳಷ್ಟು ಆಪ್ಷನ್ಸ್ ಇದೆ. ನಾನಿವತ್ತು ಯಮಹಾ ಶೋರೂಮ್ ಅಲ್ಲೇ ಇದ್ದೀನಿ. ಪನ್ನಾಚಿ ಎಂಟರ್ಪ್ರೈಸಸ್ ಇದೆ ಇರೋದು ಮಾರತಹಳ್ಳಿ ರೋಡ್ ಅಲ್ಲಿ. ಸೊ ಇಲ್ಲೇ ನಾನು ಬಂದಿದ್ದೀನಿ ಗಾಡಿನ ರಿವ್ಯೂ ಮಾಡ್ಲಿಕ್ಕೆ ಅಂತ ಹೇಳಿ. ಆಮೇಲೆ ನಾನು ಆಚೆ ತಗೊಂಡು ಹೋಗ್ತೀನಿ, ಬಟ್ ಬೇಸಿಕಲಿ ಆಚೆ ಬಿಸ್ತಿದೆ ಗೈಸ್, ಅದಕ್ಕೆ ನಾನು ಇಲ್ಲೇ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಏನ್ ಕತೆ ಎಲ್ಲಾನು ಹೇಳ್ತೀನಿ. ಫಸ್ಟ್ ಈ ಗಾಡಿನ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾ ಇರೋದು ಏನ್ ಗೊತ್ತಾ, ನನ್ಗೆ ಈ ವೀಲ್ಸಿನ ರಿಮ್ಗಳು. ಯಾಕಂದ್ರೆ ಕಂಪ್ಲೀಟ್ ಆಗಿ ಗೋಲ್ಡನ್ ಟಚ್ ನ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಪೇಂಟ್ ನೀವು ನೋಡ್ಬೋದು, ಅಲ್ಲಿ ನೋಡಿ ಯಮಹಾ ಅನ್ನೋ ಇದ್ರಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ, ಸಿಲ್ವರ್ ಮತ್ತೆ ಗೋಲ್ಡನ್ ಕಲರ್ ನಿಮ್ಗೆ ಇದು ಕೊಟ್ಟಿರೋ ಕಾರಣ ಅದು ನಿಮ್ಗೆ ಇದು ಕಾಂಟ್ರಾಸ್ಟ್ ಆಗ್ಲಿ ಅನ್ಬಿಟ್ಟು ರಿಮ್ಗಳಿಗೂ ಕೂಡ ಈ ಗೋಲ್ಡನ್ ವೀಲ್ಸ್ ನ ಕೊಟ್ಟಿದ್ದಾರೆ. ಈಗ ಹೆಂಗೆ ಅಂದ್ರೆ ಕೆಲವರು ಮಾಡಿಫೈ ಮಾಡಿಸ್ಕೊಳ್ಳೋರು ಏನ್ ಮಾಡ್ತಾರೆ ಅಂದ್ರೆ, ನಂಗೆ ಈ ಕಲರೇ ಬೇಕು ಅಂತ ಹೇಳ್ಬಿಟ್ಟು ಕ್ರೋಮ್ ಕಲರ್ಗೆ ಸ್ವಿಚ್ ಆಗೋರು ಇರ್ತಾರೆ. ಸೊ ಇನ್ಬಿಲ್ಟ್ ಅಲ್ಲಿ ಯಮಹಾ ಅವ್ರು ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಪಾಯಿಂಟ್. ಇದ್ರ ಜೊತೆಗೆ ಇದರಲ್ಲಿ ಏನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಥವಾ ಇದರಲ್ಲಿ ಯಾವ ರೀತಿ ಒಂದು ಟೆಕ್ನಾಲಜಿನ ಅಳವಡಿಕೆ ಮಾಡಿದ್ದಾರೆ ಅದನ್ನು ಹೇಳ್ತೀನಿ. ಸೊ ಫಸ್ಟ್ ನೀವು ಫ್ರಂಟ್ ಅಲ್ಲಿ ಒಂದಷ್ಟು ಲುಕ್ ನ ನೋಡ್ಕೊಂಡ್ಬಿಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ಲಿ ನಿಮಗೆ ಫ್ರಂಟ್ ಅದೇ ನಾನು ಹೇಳಿದ್ನಲ್ಲ, ನಿಮಗೆ ನೋಡಿದ ತಕ್ಷಣ RX ಲುಕ್ಕೇ ಬರುತ್ತೆ. ಯಾಕಂದ್ರೆ ಯಮಹಾ RX ಇಸ್ ಎನ್ ಎಮೋಷನ್ ಫಾರ್ ಎವ್ರಿ ಒನ್ ಅಲ್ವಾ. ಸೊ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ LED ಇದೆ. ನಾನು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಮುಂದೆ ಲೈಟು ನೋಡಿ, ಕಂಪ್ಲೀಟ್ ಆಗಿ LED ಬರುತ್ತೆ. ಸೊ ನಿಮ್ಗೆ ಇಂಡಿಕೇಟರ್ಸ್ ಕೂಡ LED ಬರುತ್ತೆ. ಮುಂದೆಗಡೆ ಎಲ್ಲದು ಅಫ್ಕೋರ್ಸ್ ಡ್ಯುಯಲ್ ಚಾನೆಲ್ ABS ಜೊತೆಗೆ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಮುಂದೆ ಲುಕ್ ಆದ್ರೆ ನಿಮಗೆ ಈ ಒಂದು ಓಡೋಮೀಟರ್ ಅಲ್ಲಿ ಏನೇನು ಕಾಣಿಸುತ್ತೆ. ಸೊ ಇದು ನಿಮಗೆ ಡಿಜಿಟಲ್ ಇದೆ ನಿಮ್ಗೆ ಈ ಕ್ಲಸ್ಟರ್ ಬಂದು. ಸೊ ನಿಮಗೆ ಇಲ್ಲಿ ಯಾವ ಗೇರ್ ಅಲ್ಲಿ ಇದ್ದೀರಾ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, ಎಷ್ಟು ಕಿಲೋಮೀಟರ್ ಆಗಿದೆ, ಟ್ರಿಪ್ ಆಗಿರ್ಬೋದು, ಫ್ಯೂಲ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ನಾರ್ಮಲ್ ಆಗಿ ಹೆಂಗೆ ನಮ್ಗೆ ಕಾಣಿಸುತ್ತೆ ಅದೇ ತರ. ಸೊ ಇನ್ನೊಂದು ಯಮಹಾದು ಲೋಗೋ ಕೂಡ ಹಾಕಿದ್ದಾರೆ. ಇನ್ನು ನಾವು ಹ್ಯಾಂಡಲ್ ಬಾರ್ ನ ನೋಡೋದಾದ್ರೆ ಮಿರರ್ಸ್ ನೋಡ್ಬೋದು. ಸೊ ಐ ಥಿಂಕ್ ನನಗೆ ಫೀಲ್ ಆಗಿದೆ ಏನು ಅಂತ ಅಂದ್ರೆ, ಮಿರರ್ಸ್ ನ ಇವರು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಹೆಂಗಾಯ್ತು ಅಂತ ಅಂದ್ರೆ, ಈ ಮಿರರ್ಸ್ ನೋಡ್ತಿದ್ರೆ ಓಕೆ ರೆಟ್ರೋ ಲುಕ್ಕಿಗೆ ರೆಟ್ರೋ ವೈಬ್ಸ್ ಕೊಟ್ಟಿದ್ದಾರೆ ಸರಿ, ಬಟ್ ಏನಂದ್ರೆ ಈ ಮಿರರ್ಸ್ ನ ಇನ್ನೊಂದ್ ಸ್ವಲ್ಪ ಕ್ಲಾಸಿ ಆಗಿ ಅಂಡ್ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಇದು ಹೆಂಗೆ ಅಂದ್ರೆ, ಇವಾಗ ನಾವು ನಾರ್ಮಲ್ ಸ್ಕೂಟಿಗಳು ಹಾಕೋತೀವಲ್ಲ ಆ ತರ ಮಿರರ್ ಸ್ಟೈಲ್ ಬಂದ್ಬಿಟ್ಟಿದೆ. ಬಟ್ ಇದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದಾಗಿತ್ತು. ಒಂದು ಲುಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಮಿರರ್ಸಿನ ಕತೆ. ಆದ್ರೆ ನೆಕ್ಸ್ಟ್ ನಮಗೆ ಇಲ್ಲಿ ಹಜಾರ್ಡು, ಕಿಲ್ ಸ್ವಿಚ್, ನಿಮಗೆ ಡಿಮ್ ಅಂಡ್ ಡಿಪ್ಪು, ಹಾರನ್ನು, ಇಂಡಿಕೇಟರ್ಸ್, ಇಷ್ಟೇ. ವೆರಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಸೊ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಅಫ್ಕೋರ್ಸ್ ಇದು E20ಗೆ ನಿಮಗೆ ಕಂಪ್ಯಾಟಿಬಲ್ ಇದೆ. ಫ್ಯೂಲ್ ಟ್ಯಾಂಕು ಇದೆಲ್ಲ ಎಷ್ಟಿದೆ ಏನ್ ಕತೆ ಎಲ್ಲಾನು ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ಸೀಟ್ ನೋಡ್ಬೋದು ನೀವು, ಸಖತ್ತು ಸಾಫ್ಟ್ ಆಗಿದೆ ಅಂಡ್ ನಿಮಗೆ ರೆಟ್ರೋ ಲುಕ್ ಕೂಡ ಬಂದಿರೋದ್ರಿಂದ ನಿಮ್ಗೆ ಆ ಫೀಲ್ಸ್ ನ ಕೊಡುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೀವು ಟೈಲ್ ಲ್ಯಾಂಪು ನೋಡ್ಬೋದು, ಸಿಂಗಲ್ ಆಗಿ ಪುಟಾಣಿದೊಂದು ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತೆ ನಾರ್ಮಲ್ ಇಂಡಿಕೇಟರ್ಸ್ ಗಳಿದಾವೆ. ನಿಮ್ಗೆ ಎಕ್ಸಾಸ್ಟ್ ನೋಟ್ ಕೂಡ ನಾನು ಕೇಳಿಸ್ತೀನಿ. ಸೊ ಇದಿಷ್ಟು ನಿಮಗೆ ಇಂಜಿನಿನ ಒಂದು ಲುಕ್ ಆಗಿರ್ಬೋದು. ಮತ್ತೆ ಕೆಲವೊಂದಷ್ಟು ಲುಕ್ ವೈಸು ನಾನು ಇವಾಗ ಇಷ್ಟೊತ್ತು ಮಾತಾಡಿದ್ದು. ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನ ಇವಾಗ ನಾನು ಮಾತಾಡ್ತೀನಿ. 10 ಲೀಟರ್ ಫ್ಯೂಲ್ ಕೆಪಾಸಿಟಿ ಬರುತ್ತೆ. E20 ಕೂಡ ನಿಮ್ಗೆ ಕಂಪ್ಯಾಟಿಬಲ್ ಇದೆ, ಬಟ್ ನಂಗೆ ಗೊತ್ತು ಜನ ಯಾರು ಹಾಕ್ಸಲ್ಲ, ನಾರ್ಮಲ್ ಪೆಟ್ರೋಲ್ ಹಾಕ್ಸಿ ನಿಮ್ದೆ ಹಚ್ಚಿ.
ಈ ಗಾಡಿ ನಿಮಗೆ ಕಂಪ್ಲೀಟ್ ಆಗಿ 150cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ನಿಮಗೆ ಇದರ ಒಂದು ಪವರ್ ಬಂದು 18.4 PS ನ ಪ್ರೊಡ್ಯೂಸ್ ಮಾಡುತ್ತೆ. 14.2 Nm ಟಾರ್ಕ್ ನ ಕೂಡ ಈ ಒಂದು ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಇದಾದ್ಮೇಲೆ ನಿಮಗೆ ಈ ಒಂದು ಗಾಡಿಯಲ್ಲಿ ಸ್ಪೆಷಾಲಿಟಿ ಏನು? ಸೊ ಎಲ್ಲಾ ಗಾಡಿಗಳಲ್ಲೂ ಒಂದು ಸ್ಪೆಷಾಲಿಟಿ ಅಥವಾ ಹೊಸ ಟೆಕ್ನಾಲಜಿನ ಅಳವಡಿಕೆ ಮಾಡಿರ್ಬೇಕಲ್ಲ. ಇದ್ರಲ್ಲಿ ಏನು ಅಂತ ಅಂದ್ರೆ VVA ಅನ್ನೋ ಒಂದು ಟೆಕ್ನಾಲಜಿನ ಅಳವಡಿಕೆ ಮಾಡಿದ್ದಾರೆ. ಇದರಲ್ಲಿ VVA ನ ಅಳವಡಿಕೆ ಮಾಡಿದ್ದಾರೆ, ವೇರಿಯಬಲ್ ವ್ಯಾಲ್ಯೂ ಆಕ್ಚುಯೇಷನ್ ಅಂತ ಹೇಳ್ಬಿಟ್ಟು. ಈ VVA ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಲೋ RPM ಅಲ್ಲೂ ಸ್ಮೂತ್ ಆಗಿ ಹೋಗುತ್ತೆ, ಹೈ RPM ಅಲ್ಲಿ ನಿಮ್ಗೆ ಪವರ್ ಸಖತ್ತಾಗಿ ಕೊಡುತ್ತೆ. ಸೊ ಈ VVA ಅಳವಡಿಕೆ ಮಾಡಿರೋ ಕಾರಣ, ಈ ಟೆಕ್ನಾಲಜಿ ಇದರಲ್ಲಿ ಅಳವಡಿಕೆ ಮಾಡಿರೋ ಕಾರಣ ನಿಮಗೆ ಈ ಒಂದು ಅಡ್ವಾಂಟೇಜ್ ಈ ಒಂದು ಗಾಡಿಯಲ್ಲಿ ಸಿಗ್ತಾ ಇದೆ. 6 ಗೇರ್ಸ್ ಬರುತ್ತೆ, 6 ಗೇರ್ಸ್ ಬರ್ತಾ ಇದೆ. ಜೊತೆಗೆ ನಿಮ್ಗೆ ಸ್ಲಿಪ್ಪರ್ ಕ್ಲಚ್ ನ ಕೊಟ್ಟಿದ್ದಾರೆ, ವಿತ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಚಾನಲ್ ABS. ಇದ್ರ ಜೊತೆಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಬರುತ್ತೆ. ಸೊ ಇದಕ್ಕೆ ನೀವೇನ್ ಎಕ್ಸ್ಟ್ರಾ ಪೇ ಮಾಡಿ ಅದಕ್ಕೆ ಸಬ್ಸ್ಕ್ರಿಪ್ಷನ್ ತಗೋಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ, ನೀವು ಅದನ್ನ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಸೊ ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ 5 ಕಲರ್ ಆಪ್ಷನ್ಸ್ ಗಳು ಇದೆ. ನಾನು ನಿಮಗೆ ಎಲ್ಲಾನು ಇವಾಗ ತೋರಿಸ್ತೀನಿ. ನನ್ನ ಮುಂದೆ ಇವಾಗ ಇದೆ ಗ್ರೀನ್ ಕಲರ್ ಇದೆ. ಸೊ ಇನ್ನೊಂದ್ ಚೂರು ಇಲ್ಲಿ ಮುಂದೆ ಬಂದ್ರೆ ನಿಮಗೆ ಸಿಲ್ವರ್ ಕಲರ್ ಕಾಣಿಸುತ್ತೆ ನೋಡಿ, ಸಿಲ್ವರ್ ಕಲರ್ ನಿಮ್ಗೊಂದು ಗಾಡಿ ಕಾಣುತ್ತೆ. ಸೊ ಹಿಂಗೆ ಬಂದ್ರೆ ನಿಮ್ಗೆ ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ಸಿಗ್ತಾ ಇದೆ, ರೆಡ್ ಅಂಡ್ ಬ್ಲಾಕ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ, ರೆಡ್ ಅಂಡ್ ಬ್ಲಾಕ್ ಅಲ್ಲಿ. ಅದಾದ್ಮೇಲೆ ನಿಮ್ಗೆ ಬ್ಲೂ ಅಲ್ಲಿ ಸಿಗ್ತಾ ಇದೆ ನೋಡಿ, ಬ್ಲೂ ಅಂಡ್ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಸಿಗ್ತಾ ಇದೆ. ಇದಾದ್ಮೇಲೆ ಕಂಪ್ಲೀಟ್ ಆಗಿ ಬ್ಲಾಕ್ ಕಲರ್ ಅಲ್ಲಿ ಸಿಗ್ತಾ ಇದೆ. ಸೊ 5 ಕಲರ್ಸ್ ಗಳು, ಬ್ಲಾಕ್, ಬ್ಲೂ, ರೆಡ್, ಗ್ರೇ ಅಂಡ್ ಗ್ರೀನ್, ಇಷ್ಟು ಗಾಡಿಗಳ ಕಲರ್ಸ್ ಸಿಗ್ತಾ ಇದೆ. ಸೊ ಅದು ಒಂದಕ್ಕೇನೆ ನಿಮಗೆ ಆಕ್ಚುಲಿ ಆ ಒಂದು ನಾನು ಏನ್ ಹೇಳಿದೆ ವೀಲ್ ರಿಮ್ ಏನಿದೆ ಅದು ಮಾತ್ರ ರಿಮ್ ಚೇಂಜ್ ಆಗಿರೋದು. ಇನ್ ನಾರ್ಮಲ್ ಆಗಿ ಯಾವ ಗಾಡಿಗಳಿಗೂ ರಿಮ್ ಚೇಂಜ್ ಆಗಿಲ್ಲ, ಐ ಮೀನ್ ಕಲರ್ ಚೇಂಜ್ ಆಗ್ಲಿಲ್ಲ ರಿಮ್ ಅಲ್ಲಿ. ಸೊ ಇದಿಷ್ಟು ಕಲರ್ಸ್ ಗಳು ನಿಮ್ಗೆ ಅವೈಲೇಬಲ್ ಇದೆ, ನೋಡ್ಬೋದು. ಚೆನ್ನಾಗಿದೆ, ತುಂಬಾ ಡೀಸೆಂಟ್ ಲುಕ್ ಇದೆ. ಸೊ ನನ್ನ ಕೇಳಿದ್ರೆ ನನಗೆ ಯಾವ್ದು ಇಷ್ಟ ಆಯ್ತು ಅಂತ ಅಂದ್ರೆ ನಾನು ರೆಡ್, ಓಕೆ, ರೆಡ್ ಮತ್ತೆ ಬ್ಲಾಕ್ ಎರಡು ಇಷ್ಟ ಆಯ್ತು ನನಗೆ. ಬ್ಲೂ ಹೆಂಗೆ ಅಂತ ಅಂದ್ರೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಥವಾ ಟ್ರೈನಿಂಗ್ ಸ್ಟೂಡೆಂಟ್ಸ್ ಇರೋರಿಗೆ ಬ್ಲೂ ಇಷ್ಟ ಆಗುತ್ತೆ. ಇಲ್ಲ ಡಿಸೆಂಟ್ ಆಗ್ಬೇಕು ಅಂತ ಅಂದ್ರೆ ನೀವು ಸಿಲ್ವರ್ ಸೆಲೆಕ್ಟ್ ಮಾಡಬಹುದು, ಇಲ್ಲ ಬ್ಲಾಕ್ ಸೆಲೆಕ್ಟ್ ಮಾಡಬಹುದು. ಗ್ರೀನ್ ಕೂಡ ಚೆನ್ನಾಗಿದೆ, ಸ್ವಲ್ಪ ರೆಟ್ರೋ ಲುಕ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈ ಗಾಡಿ ಜಸ್ಟ್ ನಿಮ್ಗೆ 137 kgs ಬರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಯಾರಾದ್ರೂ ಬಿಗಿನರ್ಸ್ ಗಾಡಿನ ತಗೋಬೇಕು ಅಥವಾ ಹುಡುಗಿರ್ಗೆ ಕಾಲಿಟ್ಕಲ್ಲ ಅಂತ ಹೇಳಿ ಒಂದಷ್ಟು ರೀಸನ್ಸ್ ಕೊಡ್ತಿರಲ್ಲ, ಸೊ ಆಗ ನಿಮಗೆ ಈ ಗಾಡಿ ಅನುಕೂಲ ಆಗುತ್ತೆ. ಜಸ್ಟ್ 137 kgs ಅಷ್ಟೇ ಇರೋದು ಈ ಗಾಡಿ, ಫ್ಯೂಲ್ ಬಿಟ್ಟು ಹೇಳ್ತಿದ್ದೀನಿ ನಿಮ್ಗೆ. ಇದಾದ್ಮೇಲೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್, ಆಮೇಲೆ ಸೀಟ್ ಹೈಟ್. ಗ್ರೌಂಡ್ ಕ್ಲಿಯರೆನ್ಸ್ ಜಸ್ಟ್ 170 mm ಬರುತ್ತೆ ನಿಮಗೆ. ಸೀಟ್ ಹೈಟ್ ಬಂದು 810 ಬರುತ್ತೆ ಅಂತ, 810 ಬರುತ್ತೆ ನಿಮಗೆ, 810 mm ಬರುತ್ತೆ. ಸೊ ನಿಮ್ಗೆ ಆರಾಮಾಗಿ ಕಾಲು ಎಟ್ಕುತ್ತೆ. ಸೊ ಇವಾಗ ನಾನ್ ನಿಮಗೆ ಕೂತ್ಕೊಂಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನನ್ನ ಹೈಟ್ ಬಂದು ನಾನು ಆಲ್ಮೋಸ್ಟ್ 5'4" ಇದೀನಿ. ನನ್ ಕಾಲ್ ಆರಾಮಾಗಿ ಇಟ್ಕುತ್ತೆ, ಏನು ತೊಂದರೆ ಇಲ್ಲ. ಕಾಲ್ ನೀಟಾಗಿ ಊರ್ಬೋದು, ಆರಾಮಾಗಿ ಕಾಲ್ ಇಟ್ಕುತ್ತೆ. ಇನ್ನು ಮೈಲೇಜಿನ ವಿಚಾರ, ಯಾವ ಗಾಡಿ ತಗೊಂಡ್ರು ಫಸ್ಟ್ ತಲೆಗೆ ಬರದೆ ಮೈಲೇಜ್ ಎಷ್ಟು ಕೊಡುತ್ತೆ, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಕೇಳ್ತೀರಾ ತಾನೆ. ಸೊ ಸಿಟಿಯಲ್ಲಿ ನೀವು ಆರಾಮಾಗಿ ಕನ್ವೀನಿಯಂಟ್ ಆಗಿ ಬೈಕ್ ನ ಓಡಿಸ್ತೀನಿ, ನಿಮ್ಮ ಡೈಲಿ ಕಮ್ಯೂನ್ಗಳಿಗೆ ಆಫೀಸ್ಗೆ ಹೋಗಿ ಬರ್ತೀನಿ, ನೀವು ಲಾಂಗ್ ರೈಡ್ಸ್ ಮಾಡ್ಬೋದು, ಯಾವ್ದ್ರಲ್ಲೂ ಮಾಡಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದ್ರೆ ಇದು 150cc ಇರೋದ್ರಿಂದ ನಿಮಗೆ ಸ್ವಲ್ಪ ಲಾಂಗ್ ಅಲ್ಲಿ ಇಂಜಿನ್ ಹೀಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಟ್ರೆ ಇನ್ನೇನು ಸ್ವಲ್ಪ ಕೂಲ್ ಡೌನ್ ಆದ್ಮೇಲೆ ಮತ್ತೆ ಹೋಗ್ಬೋದು ನೀವು. ಬಟ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಿಮಗೆ ಇಷ್ಟೊಂದು ಫೀಚರ್ಸ್ ಗಳನ್ನ ಕೊಡ್ತಾ ಇದಾರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಿಮಗೆ ರೆಟ್ರೋ ಲುಕ್ ಬೇಕು, ನಿಮ್ಗೊಂದು ಹಳೆ ವೈಬ್ ಬೇಕು ಅಂತ ನೀವೇನಾದ್ರೂ ಆಸೆ ಪಡ್ತಿದ್ರೆ ಈ ಗಾಡಿ ನಿಮ್ಗೆ ಬೆಸ್ಟ್ ಆಗುತ್ತೆ. ಅಂಡ್ ಡೈಲಿ ಕಮ್ಯೂನ್ಗೆ ಇದು ಪರ್ಫೆಕ್ಟ್ ಆಗಿದೆ. ಅಂಡ್ ಮೈಲೇಜಿನ ವಿಚಾರ ಎಷ್ಟು ಕೊಡುತ್ತೆ, ಸಿಟಿಯಲ್ಲಿ ನಿಮ್ಗೆ 50 ಕೊಡುತ್ತೆ ಅಂತ ಹೇಳಿ ಯಮಹಾ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಸೊ 50 ಇವರ ಪ್ರಕಾರ. ಬಟ್ ಅದನ್ನ ಓಡಿಸಿ ಒಂದ್ 4-5 ಸರ್ವಿಸ್ ಆದ್ಮೇಲೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಷ್ಟು ಕೊಡುತ್ತೆ ಮೈಲೇಜ್ ಎಕ್ಸಾಕ್ಟ್ಲಿ ಅಂತ ಹೇಳಿ. ಬಿಕಾಸ್ ಗಾಡಿ ತಗೊಂಡಾಗ ಮೈಲೇಜ್ ಇರಲ್ಲ, ಆಮೇಲೆ ಸರ್ವಿಸ್ ಆದ್ಮೇಲೆ ಮೈಲೇಜ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಎಲ್ಲಾನು ಮ್ಯಾಟರ್ ಆಗುತ್ತೆ. ಇವರ ಪ್ರಕಾರ ಇದು 50 ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ ಆಫ್ಟರ್ ಸರ್ವಿಸ್ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಸೊ ಈಗ ಈ ಗಾಡಿಯ ಆನ್ ರೋಡ್ ಪ್ರೈಸ್ ನಾನು ಹೇಳಲ್ಲ, ಎಕ್ಸ್ ಶೋರೂಮ್ ಪ್ರೈಸ್ ನ ನಿಮ್ಗೆ ಹೇಳ್ತೀನಿ. ಈಗ ನೀವು RX ನ ತಗೋತೀನಿ ಅಂತಂದ್ರೆ ಎಸ್, ಆಫ್ಟರ್ ಮಾರ್ಕೆಟ್ ನೀವು ತಗೊಂತೀರಾ, ಇಲ್ಲ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ತಗೊಂತೀರಾ, ಎಷ್ಟು ಲಕ್ಷ ಕೊಡ್ತೀರಾ? RX ಗೆ ಇವತ್ತಿಗೂ ಡಿಮ್ಯಾಂಡ್ ಕಮ್ಮಿ ಆಗ್ಲಿಲ್ಲ, ಮುಂದಕ್ಕೆ ಡಿಮ್ಯಾಂಡ್ ಕೂಡ ಕಮ್ಮಿ ಆಗೋದಿಲ್ಲ. ಸೊ ನೀವು RX ಸಿಕ್ಕಿಲ್ಲ, ಆದ್ರೂ ಆ ತರ ಇರುವಂತ ಒಂದು ಗಾಡಿ ಬೇಕು, ಅಥವಾ ಆ ರೆಟ್ರೋ ಲುಕ್ ಅಥವಾ ಆ ವೈಬಲ್ಲಿ ನಿಮಗೆ ಗಾಡಿ ಬೇಕು ಅಂತ ಹೇಳಿದ್ರೆ ಈ ಗಾಡಿನ ನೀವು ಪಿಚ್ ಇನ್ ಮಾಡಬಹುದು. ಸೊ ಇದರ ಎಕ್ಸ್ ಶೋರೂಮ್ ಪ್ರೈಸ್ ನಾನ್ ಹೇಳ್ತಿರೋದು, ಬೆಂಗಳೂರಿನ ಎಕ್ಸ್ ಶೋರೂಮ್ ಪ್ರೈಸ್ ಹೇಳ್ತಿದ್ದೀನಿ, 1,58,000 ರೂಪಾಯಿ ಆಗುತ್ತೆ. 1,58,000 rupees ಎಕ್ಸ್ ಶೋರೂಮ್ ಪ್ರೈಸ್ ಈ ಒಂದು ಗಾಡಿದಾಗುತ್ತೆ. ಸೊ ಇವಾಗ ನಾನು ಶಾರ್ಟ್ ಸ್ಪಿನ್ ಹೋಗಿ ಬರ್ತೀನಿ ಯಾಕಂದ್ರೆ ಈ ಒಂದು ಏರಿಯಾದಲ್ಲಿ ಯೂ ಟರ್ನ್ ಮಾಡ್ಕೊಂಡು ಬರೋಕೆ ಅರ್ಧ ಗಂಟೆ ಆಗುತ್ತೆ. ಸೊ ಒಂದು ಶಾರ್ಟ್ ಸ್ಪಿನ್ ಹೋಗ್ಬಿಟ್ಟು ಬರ್ತೀನಿ ನಾನು, ಯಾವ ರೀತಿ ಈ ಒಂದು ಗಾಡಿ ಸ್ಮೂತ್ ಆಗಿರುತ್ತೆ. ಯಾಕಂದ್ರೆ ಇವಾಗ VVA ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳಿದೆ ನಾನು. ಸೊ ಆ VVA ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ನಮಗೆ ಅಂತ ಹೇಳಿ ಒಂದು ಶಾರ್ಟ್ ಆಗಿ ಒಂದು ರೈಡ್ ಹೋಗಿ ಬರ್ತೀನಿ. ಅದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ತೋರಿಸ್ತೀನಿ, ಬನ್ನಿ ರೈಡ್ ಹೋಗಿ ಬರೋಣ. ಸೊ ಇವಾಗ ನಾನು XSR ನ ತಗೊಂಡು ಇಲ್ಲೇ ಒಂದು ರೈಡ್ ಹೋಗ್ತಾ ಇದ್ದೀನಿ, ಜಾಸ್ತಿ ಎಲ್ಲೂ ಹೋಗಲ್ಲ, ಇಲ್ಲೇ ಒಂದು ಕ್ವಿಕ್ ರೈಡ್ ಹೋಗ್ಬಿಟ್ಟು ಬರ್ತೀನಿ.
ಸೊ ಲೆಟ್ಸ್ ಗೋ ಗೈಸ್. ಸೌಂಡ್ ಎಲ್ಲ ಅಷ್ಟೊಂದೇನಿಲ್ಲ, ಕೇಳಿಸ್ತಾ ಇದೆಯಾ ನಿಮಗೆ? ಸೊ ಹಿಂಗೆ ಹೋಗೋಣ, ಸ್ಟ್ರೈಟ್ ಹೋಗೋಣ. ಫಸ್ಟ್ ಗೇರ್ ಆ್ಯಂಡ್ ಇದು ರೈಡಿಂಗ್ ಪೋಸ್ಚರು ಸ್ವಲ್ಪ ಬೆಂಡ್ ಆಗಬೇಕು, ಸ್ಟ್ರೈಟ್ ಆಗಿಲ್ಲ. ನಮಗೆ ಏನಂದರೆ ADV ಓಡಿಸಿ ಅದು ಒಂಥರ ಬೇರೆ ಫೀಲ್ಸೇ ಕೊಡುತ್ತೆ. ನ್ಯಾಯ ರೋಡ್ ಹೆಂಗಿದೆ ಏನು ಗೊತ್ತಿಲ್ಲ ನಮಗೆ. ಓಕೆ, ಸ್ಕೂಲ್ ಡೆಡ್ ಎಂಡು. ಸುಮ್ಮನೆ ಹಾಗೆ ಒಂದು ಸ್ಪಿನ್ ಹೋಗ್ತಾ ಇರೋದು ನಾನು, ನೋಡೋಣ ಅಂತ ಹೇಳಿ ಅಷ್ಟೇ. ಸೊ ಪಿಕಪ್ ಚೆನ್ನಾಗಿದೆ, ಇನಿಷಿಯಲ್ ಪಿಕಪ್ ಚೆನ್ನಾಗೇ ಇದೆ. ನೋಡ್ತಾ ಇದ್ದೀನಲ್ಲ ನೋಡಿ, ತುಂಬ ಲೈಟಾಗಿದೆ ಗಾಡಿ, ಹೆವಿ ಅಂತಲೂ ನಿಮಗೆ ಅನಿಸಲ್ಲ. ಒಂದು ಆರಾಮಾಗಿ ಕ್ವಿಕ್ ರೈಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅನುಕೂಲ. ನೋಡಿ, ಎತ್ತು ಕುಕ್ಕಿದ್ರೂ ಏನಾಗಲ್ಲ ಇದು ಗಾಡಿ, ಸಕ್ಕ ಸ್ಮೂತಾಗೈತೆ ಗಾಡಿನೂ. ಇವಾಗ ಹಿಂಗೆ ಒಂದು ಕ್ವಿಕ್ಕಾಗಿ ಒಂದು ರೈಡ್ ಹೋಗೋಣ ಈ ಕಡೆಗೆ. ನೈಸ್ ಗೈಸ್, ಇಟ್ ಈಸ್ ನೈಸ್. ಏನು ಗೊತ್ತಾ, ಲಾಂಗಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಮ್ಗೆ ಆ್ಯಕ್ಚುಲ್ ಪಿಕ್ಚರ್ ಏನು ಅಂತ ಗೊತ್ತಾಗೋದು. ಸೊ ನಾನು ಇಲ್ಲೇ ಶಾರ್ಟಾಗಿ ಒಂದು ಇದು ಮಾಡಿದ್ದು ಅಷ್ಟೇ, ಬಿಟ್ಟರೆ ನಿಮಗೆ ಲಾಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗಿನ್ನೂ ಅನುಕೂಲ ಆಗುತ್ತೆ. ಸೊ ಲಾಂಗ್ ಸ್ಟ್ರೆಚ್ಚಲ್ಲಿ ನೀವು ರೈಡ್ ಮಾಡಿ ನೋಡಿ, ಗೊತ್ತಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ. ಎವ್ರಿ ಬೈಕ್ ಹ್ಯಾಸ್ ಇಟ್ಸ್ ಯೂನಿಕ್ ಸ್ಪೆಸಿಫಿಕೇಶನ್ಸ್ ಅಂಡ್ ಯೂನಿಕ್ ಸ್ಟೈಲ್ ಅಂಡ್ ಫ್ಯಾನ್ ಬೇಸ್. ಯಮಹಾಗಂತೂ ತುಂಬಾ ಜನ ಫ್ಯಾನ್ ಬೇಸ್ ಇದ್ದೀರಾ ಗೊತ್ತು ನನಗೆ. ಸೊ ನೀವು ಈ ಗಾಡಿನ ಏನಾದ್ರು ಟೆಸ್ಟ್ ರೈಡ್ ಮಾಡಬೇಕು ಅಂತ ಇದ್ರೆ ನಾನು ಯಾವಾಗ್ಲೂ ಹೇಳೋ ತರ ದಯವಿಟ್ಟು ಗಾಡಿನ ವಿಡಿಯೋದಲ್ಲಿ ನೋಡಿ. ನೀವು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನ ಅಫ್ಕೋರ್ಸ್ ನಾವು ತಿಳಿಸ್ತೀವಿ ಅಥವಾ ನೀವು ತಿಳ್ಕೊತೀರಾ, ಬಟ್ ನೀವು ಫಿಸಿಕಲಿ ಒಂದು ಗಾಡಿನ ಟೆಸ್ಟ್ ರೈಡ್ ಮಾಡಿದಾಗ್ಲೇ ನಿಮ್ಗೆ ಆಕ್ಚುಲ್ ಪಿಕ್ಚರ್ ಏನು ಅಂತ ಗೊತ್ತಾಗೋದು. ಸೊ ನಾನಿದ್ದೀನಿ ಇವತ್ತು ಯಮಹಾ ಪನಾಚಿ ಶೋರೂಮ್, ಇದಿರೋದು ಮಾರತಳ್ಳಿಯಲ್ಲಿ. ಲೊಕೇಶನ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಬಹುದು. ದಯವಿಟ್ಟು ಬಂದು ಟೆಸ್ಟ್ ರೈಡ್ ನ ಮಾಡಿ. ಟೆಸ್ಟ್ ರೈಡ್ ಮಾಡಿದ್ರೆ ನೀವು ಯಾವ್ದೇ ಒಂದು ಕನ್ಕ್ಲೂಷನ್ ಬರಕ್ ಹೋಗ್ಬೇಡಿ, ಬಿಕಾಸ್ ಒಬ್ರೊಬ್ರದ್ದು ಒಂದೊಂದ್ ತರ ರಿಕ್ವೈರ್ಮೆಂಟ್ಸ್ ಗಳಿರುತ್ತೆ. ಸೊ ನಾವು ಹೇಳ್ತೀವಿ, ಬಟ್ ನೀವು ಫಿಸಿಕಲಿ ಬಂದು ಟೆಸ್ಟ್ ಮಾಡಿದಾಗ ಬಹಳಷ್ಟು ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಅಂಡ್ ನೆಕ್ಸ್ಟ್ ಯಾವ ಗಾಡಿದು ರಿವ್ಯೂ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇನ್ನೊಂದಿದೆ, ಯಮಹಾ ಅವ್ರದೇ ಇನ್ನೊಂದು ಗಾಡಿನ ಇಲ್ಲೇ ರಿವ್ಯೂ ಮಾಡ್ತಾ ಇದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಅದು ಇನ್ನೂ ಒಂದ್ ಸ್ವಲ್ಪ, ಈಗ ಬೈಕಿಂಗ್ ಕ್ಲಾಸ್ ಅವರಿಗೆ ನಾನು ಮಾಡಿದ್ದೀನಿ, ನೆಕ್ಸ್ಟ್ ಸ್ಕೂಟಿ ಕ್ಲಾಸ್ ಅಲ್ಲಿ ಇವಾಗ ನೆಕ್ಸ್ಟ್ ರಿವ್ಯೂ ಕೊಡ್ತೀನಿ. ಅದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.